ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ. ನಾನು ಶ್ರೀಪತಿ ಭಟ್ ಆಚಾರ್ಯ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಪೂರ್ವಭಾದ್ರ, ಉತ್ತರಾಭಾದ್ರ, ರೇವತಿ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಜಯವೋ ಅಪಜಯವೋ, ಯಾವುದು ಶುಭ ಯಾವುದು ಅಶುಭ ಹೇಳ್ತಕ್ಕದನ್ನು ತಿಳಿಸಿಕೊಡ್ತೇನೆ. ಅದಕ್ಕೂ ಮೊದಲು ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಾಮಾಜಿಕ ಜಾಲತಾಣದಲ್ಲೆಲ್ಲ ಶೇರ್ ಮಾಡಿ. ಅಷ್ಟೇ ಅಲ್ಲ, ಕಮೆಂಟ್ಸ್ ಬಾಕ್ಸಲ್ಲಿ ಓಂ ದುರ್ಗಾಯೈ ನಮಃ ಹಾಕಿ ಬರೆದು ಕಳಿಸಿ. ಹಾಗಾದರೆ ಮೀನರಾಶಿಯವರಿಗೆ ಮೀನರಾಶ್ಯಾಧಿಪತಿ ಗುರು ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥವನು. ಅಷ್ಟೇ ಅಲ್ಲ, ದೈವಾಧೀನಂ ಜಗತ್ಸರ್ವಂ, ನೀವು ಜಗತ್ತನ್ನೇ ಆಳುತ್ತೀರಿ. ಈ ಸಂದರ್ಭದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ನಿಮಗೆ ಜಯವಿದೆ, ಉದ್ಯೋಗದಲ್ಲಿ ಯಶಸ್ಸಿದೆ ಹೇಳತಕ್ಕಂಥದ್ದು. ಹಾಗಾದರೆ ದವಸ ಧಾನ್ಯಗಳನ್ನು ಬೆಳೆಯುವಂತಹ ರೈತರಿಗೆ ತುಂಬಾ ಸಕಾಲಕ್ಕೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳಿರ್ಬೋದು, ಪದಾರ್ಥಗಳಿರ್ಬೋದು, ಬೀಜ ಬಿತ್ತನೆಗಳಿರ್ಬೋದು, ಇವೆಲ್ಲವೂ ಕೂಡ ಸಕಾಲಕ್ಕೆ ಒದಗಿ ಬರುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕುರಿ ಸಾಗಾಣಿಕೆ ವ್ಯವಹಾರದಲ್ಲಿ ತುಂಬಾ ಲಾಭದಾಯಕವಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಗೊಬ್ಬರ ಇರಬಹುದು, ಅಥವಾ ಬೀಜ ಇರಬಹುದು, ಅಥವಾ ಸೂರ್ಯಕಾಂತಿ ಪುಷ್ಪ ಇರಬಹುದು, ಅಥವಾ ಕಬ್ಬು ಇರಬಹುದು, ಏಲಕ್ಕಿ, ಮೆಣಸು, ತೆಂಗು, ಅಡಿಕೆ ವ್ಯಾಪಾರಸ್ಥರಿರಬಹುದು. ಸಣ್ಣ ವ್ಯಾಪಾರಸ್ಥರಿಂದ ಹಿಡಿದು ದೊಡ್ಡ ವ್ಯಾಪಾರಸ್ಥರವರೆಗೂ ಕೂಡ ತುಂಬಾ ಚೆನ್ನಾಗಿ ಲಾಭದಾಯಕವಾಗಿರ್ತಕ್ಕಂಥದ್ದು. ಕಾಫಿ ಬೆಳೆಯುವಂತಹ ಬೆಳೆಗಾರರಿಗೂ ಕೂಡ ತುಂಬಾ ಲಾಭದಾಯಕವಾಗಿರ್ತಕ್ಕಂಥದ್ದು. ತಂಬಾಕು ಬೆಳೆಯುವಂತಹ ರೈತರಿಗೂ ಕೂಡ ಹೆಚ್ಚೆಚ್ಚು ಲಾಭದಾಯಕವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ವಿದೇಶದಿಂದ ಬರ್ತಕ್ಕಂತಹ ಆಹಾರ ಪದಾರ್ಥಗಳಿರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು, ದ್ರಾಕ್ಷಿ, ಗೋಡಂಬಿ, ಇವೆಲ್ಲವೂ ಕೂಡ ಹೆಚ್ಚೆಚ್ಚು ಕಮಿಷನ್ ಮೇಲೆ ವ್ಯಾಪಾರ ಮಾಡ್ತಕ್ಕಂಥ ಏಜೆಂಟರಿಗೂ ಕೂಡ ಹೆಚ್ಚೆಚ್ಚು ಲಾಭದಾಯಕವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ ವೀಕ್ಷಕರೇ, ಇದರ ಜೊತೆಗೆ ಆಕಾಶದಲ್ಲಿ ಇರ್ತಕ್ಕಂತಹ ಯಂತ್ರೋಪಕರಣಗಳ ಸಾಮಗ್ರಿ ವಹಿವಾಟಿನ ವ್ಯವಹಾರ ಮಾಡ್ತಕ್ಕಂಥ ಇರ್ಬೋದು, ಅಥವಾ ಭಾಳ ಸೈನ್ಸಿಗೆ ಸಂಬಂಧಪಟ್ಟಂಥ ಸಂಶೋಧನೆ ಮಾಡ್ತಕ್ಕಂಥ ವಿಜ್ಞಾನಿಗಳ ಜೊತೆಗೆ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೂ ಕೂಡ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಈ ಮಾಸದಲ್ಲಿ ಅವರಿಗೆ ಹೆಚ್ಚೆಚ್ಚು ಧನಾಗಮನ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಕಾಂಟ್ರಾಕ್ಟ್ ಬೇಸಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೂ ಕೂಡ ತುಂಬಾ ಲಾಭದಾಯಕವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಜಲತಂತ್ರಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬಾ ಲಾಭದಾಯಕವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕಲೆ, ಸಂಗೀತ, ಭರತನಾಟ್ಯದಲ್ಲಿ ಅಭ್ಯಾಸ ಮಾಡ್ತಕ್ಕಂತಹ ವಿದ್ಯಾರ್ಥಿನಿಯರಿಗೂ ಕೂಡ ಹೆಚ್ಚೆಚ್ಚು ಶೋಭೆ ತರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು, ಮತ್ತು ದೈವ ಬಲ ಇರುತ್ತೆ ಹೇಳ್ತಕ್ಕಂಥದ್ದು, ಹೆಚ್ಚು ಕೀರ್ತಿ ಧನಾಗಮನ ಬರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ನಾಟ್ಯದಲ್ಲಿ, ಕಲೆಯಲ್ಲಿ, ಹಾಗೆ ವಾದ್ಯ ಹೇಳ್ತಕ್ಕಂಥದ್ದು ನೋಡಿ, ತಬಲ ಇರ್ಬೋದು, ಹಾರ್ಮೋನಿಯಂ ಇರ್ಬೋದು, ಕೊಳಲಿರ್ಬೋದು, ಅಥವಾ ಗಿಟಾರ್ ಇರ್ಬೋದು, ಹೀಗೆ ಬೇರೆ ಬೇರೆ ಸಂಬಂಧಪಟ್ಟಂಥ ಕಲೆಯಲ್ಲಿ ವಿದ್ಯಾರ್ಥಿನಿಯರು ಓದುತ್ತಿರ್ತಾರೆ. ಅವರಿಗೂ ಕೂಡ ಈ ಮಾಸ ತುಂಬಾ ಲಾಭದಾಯಕವಾಗಿರ್ತಕ್ಕಂಥದ್ದು. ಹೆಚ್ಚೆಚ್ಚು ಪ್ರಗತಿ, ಹೆಚ್ಚೆಚ್ಚು ಶುಭವಾಗ್ತಾ ಇರುತ್ತೆ ಹೇಳತಕ್ಕಂಥದ್ದು. ಇವೆಲ್ಲವೂ ಕೂಡ ಭಗವಂತನ ದೈವಾನುಕೂಲ ಇರ್ತಕ್ಕಂಥದ್ದು. ಆದರೆ ಈ ಮಾಸದಲ್ಲಿ ಹೆಚ್ಚೆಚ್ಚು ಧನವ್ಯಯವನ್ನು ಮಾಡಲಿಕ್ಕೆ ಹೋಗಬೇಡಿ ಹೇಳ್ತಕ್ಕಂಥದ್ದು. ವಿದ್ಯಾರ್ಥಿನಿಯರ ಬಗ್ಗೆ ತಂದೆ ತಾಯಿಗಳು ಗಮನವನ್ನು ಇಡಬೇಕು ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ವ್ಯಾಪಾರ ಮಾಡ್ತಕ್ಕಂಥವರಿಗೆ 3 ದಿಕ್ಕಿನಿಂದ ಹಣ ಬರುತ್ತೆ. ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಿಂದ ಧನಾಗಮನ ಉಂಟಾಗತ್ತೆ. ಇವೆಲ್ಲವೂ ಕೂಡ ಶ್ರೇಯೋವಾಂಚಿತ ಫಲವನ್ನು ಸಿಗ್ತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲ,
ಭೂಮಿಯ ಒಳಗಡೆ, ಭೂಮಿಯ ಗರ್ಭದಲ್ಲಿರ್ತಕ್ಕಂತಹ ವೈಢೂರ್ಯಗಳ ಕೆಲಸ ಮಾಡ್ತಕ್ಕಂಥವರು ಅಥವಾ ಅದರಲ್ಲಿ ಶೋಧನೆ ಮಾಡ್ತಕ್ಕಂಥವರು, ಜಲತಜ್ಞರು, ಅವರಿಗೂ ಕೂಡ ಹೆಚ್ಚೆಚ್ಚು ಲಾಭವಿರ್ತಕ್ಕಂಥದ್ದು, ಉದ್ಯೋಗ ಹೆಚ್ಚೆಚ್ಚು ಸಿಗ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಮಾಸ ಮೀನರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಲಾಭದಾಯಕವಾಗಿರ್ತಕ್ಕಂಥದ್ದು. ಕುಟುಂಬದ ಸಂಗಾತಿಯೊಡನೆ, ಬಂಧು ಬಾಂಧವರಿಂದನೇ ಪ್ರೇಮದಿಂದ, ಪ್ರೀತಿಯಿಂದ ಸಂತೋಷಮಯವಾಗಿ ಇರುತ್ತೀರಿ. ಇದೇ ಥರ ನಿಮ್ಮ ಜೀವನ ಸುಖಮಯವಾಗಿರಲಿ, ಸಂತೋಷಮಯವಾಗಿರಲಿ, ಶುಭವಾಗಲಿ, ಮಂಗಲಮಯವಾಗಿರಲಿ, ಒಳ್ಳೆಯದಾಗಲಿ.